ನಮಸ್ಕಾರ ಫ್ರೆಂಡ್ಸ್. ಬಿಗ್ ಬಾಸ್ ಕನ್ನಡ ಈ ಶೋಗೆ ಹೋಗಬೇಕು, ಅಲ್ಲಿ ಫೇಮಸ್ ಆಗಬೇಕು ಅಂತ ಕಾಯೋರು ಎಷ್ಟೋ ಜನ. ಆದರೆ ಬಿಗ್ ಬಾಸ್ ಮನೆಯಿಂದ ಕೋಟಿ ಕೋಟಿ ಆಫರ್ ಬಂದರೂ ಕೂಡ ಬೇಡಪ್ಪ ಬೇಡ, ನಮಗೆ ನಮ್ಮ ಕೆಲಸನೇ ಮುಖ್ಯ ಅಂತ ರಿಜೆಕ್ಟ್ ಮಾಡಿದ ಕನ್ನಡದ ಕೆಲ ಸೆಲೆಬ್ರಿಟಿಗಳು ಯಾರು ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಆಫರ್ ಬೇಡ ಎಂದ ವಿಜಯ್ ಸೂರ್ಯ, ಬಾಳು ಬೆಳಗುಂದಿ ಮತ್ತು ಯೂಟ್ಯೂಬರ್ ಸ್ಯಾಮ್ ಸಮೀರ್ ಅವರು ಈ ದೊಡ್ಡ ರಿಯಾಲಿಟಿ ಶೋ ತಿರಸ್ಕರಿಸಲು ಅಸಲಿ ಕಾರಣ ಏನು ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಸರಿಗಮಪ ರಿಯಾಲಿಟಿ ಶೋ ಮೂಲಕ ಕರ್ನಾಟಕದ ಮನೆ ಮಾತಾದ ಗಾಯಕ ಬಾಳು ಬೆಳಗುಂದಿ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ದೊಡ್ಡ ಆಫರ್ ಬಂದಿತ್ತು ಅನ್ನೋದು ನಿಮಗೆ ಗೊತ್ತಿದೆಯಾ? ಹೌದು, ಸ್ವತಃ ಬಾಳು ಬೆಳಗುಂದಿ ಅವರೇ ಈ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಬಿಗ್ ಬಾಸ್ ಶೋ ಬಗ್ಗೆ ತುಂಬ ಗೌರವವಿದೆ. ಆದರೆ ಈ ಬಾರಿ ಆಫರ್ ಬಂದಾಗ ಅವರದ್ದೇ ಆದ ಒಂದು ಯೂಟ್ಯೂಬ್ ಚಾನಲ್, ಒಂದು ದೊಡ್ಡ ಟೀಮ್, ಕಮಿಟ್ಮೆಂಟ್ಗಳು ಇರೋದ್ರಿಂದ ಅವರು ಈ ಆಫರನ್ನು ಮುಂದೂಡಬೇಕಾಗಿ ಬಂತು. ಅಷ್ಟೇ ಅಲ್ಲ, ಕಳೆದ ವರ್ಷ ಕೂಡ ಅವರಿಗೆ ಆಫರ್ ಬಂದಿತ್ತಂತೆ. ಆಗ ಅವರು ಬರಲ್ಲ ಅಂದ ಮೇಲೆ ಈ ಅವಕಾಶ ಹಾವೇರಿಯ ಹನುಮಂತನಿಗೆ ಸಿಕ್ಕಿತ್ತು. ಹನುಮಂತ ಬಿಗ್ ಬಾಸ್ನಲ್ಲಿ ಗೆದ್ದು ಬಂದಿದ್ದಕ್ಕೆ ಬಾಳು ಬೆಳಗುಂದಿ ಅವರು ತುಂಬಾ ಖುಷಿಪಟ್ಟಿದ್ದಾರೆ. ಸದ್ಯಕ್ಕೆ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ಬಾಳು ಬೆಳಗುಂದಿ ಅವರು ದೊಡ್ಡ ಮನೆ ಆಟ ಬೇಡ ಎಂದಿದ್ದಾರೆ. ಕನ್ನಡ ಕಿರುತೆರೆಯ ಅಲ್ಟಿಮೇಟ್ ಚಾಕ್ಲೇಟ್ ಬಾಯ್ ಅಗ್ನಿಸಾಕ್ಷಿ ಖ್ಯಾತಿಯ ವಿಜಯ ಸೂರ್ಯ ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಇಡೀ ಕರ್ನಾಟಕದ ಮಹಿಳಾ ವೀಕ್ಷಕರ ಮನಗೆದ್ದ ಸಿದ್ಧಾರ್ಥ್ ಅಲಿಯಾಸ್ ವಿಜಯ ಸೂರ್ಯ ಅವರಿಗೆ ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ನಲ್ಲಿ ಕೂಡ ಆಫರ್ ಹೋಗುತ್ತಲೇ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರು ಪ್ರತಿ ಬಾರಿ ಸಂಭಾವ್ಯರ ಪಟ್ಟಿಯಲ್ಲಿ ಟ್ರೆಂಡ್ ಆಗುತ್ತೆ. ಆದರೆ ವಿಜಯ ಸೂರ್ಯ ಅವರು ಬಿಗ್ ಬಾಸ್ ಮನೆಗೆ ಹೋಗಲು ಅಷ್ಟಾಗಿ ಆಸಕ್ತಿ ತೋರಿಸ್ತಾ ಇಲ್ಲ. ಅವರು ಯಾವಾಗಲೂ ತಮ್ಮ ಸೀರಿಯಲ್ಸ್, ಸಿನಿಮಾಗಳು ಮತ್ತು ವೈಯಕ್ತಿಕ ಲೈಫ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಕಾಂಟ್ರವರ್ಸಿಗಳಿಂದ ದೂರ ಇರಲು ಇಷ್ಟಪಡುವ ವಿಜಯ್ ಸೂರ್ಯ ಬಿಗ್ ಬಾಸ್ ಆಫರನ್ನು ರಿಜೆಕ್ಟ್ ಮಾಡುವುದು ನಯವಾಗಿಯೇ ಇದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗೆ ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಹಾಗೆ ಕನ್ನಡದ ಫೇಮಸ್ ಯೂಟ್ಯೂಬರ್ ಸ್ಯಾಮ್ ಸಮೀರ್ ಅವರಿಗೂ ಕೂಡ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದಿತ್ತು. ಈ ಬಗ್ಗೆ ಸ್ವತಃ ಸ್ಯಾಮ್ ಸಮೀರ್ ಅವರೇ ಮಾತನಾಡುತ್ತಾ, ನನಗೆ ಬಿಗ್ ಬಾಸ್ ಕಡೆಯಿಂದ ಫೋನ್ ಕಾಲ್ ಬಂದಿತ್ತು. ಮೊದಲು ಈ ಫೋನ್ ಸತ್ಯವೋ ಸುಳ್ಳೋ ಎಂದು ಕನ್ಫ್ಯೂಸ್ ಆಗಿತ್ತು. ಆಮೇಲೆ ಅವರು ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತ ಕೂಡ ಕರೆದ್ರು. ಆದರೆ ನನಗೆ ಬಿಗ್ ಬಾಸ್ ಮನೆಗೆ ಹೋಗಲು ಅಷ್ಟು ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ನಾನು ಇದರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ಎಂದು ನೇರವಾಗಿಯೇ ಹೇಳಿದ್ದಾರೆ. ತಮ್ಮದೇ ಯೂಟ್ಯೂಬ್ ಕಂಟೆಂಟ್ನಲ್ಲಿ ಬ್ಯುಸಿ ಇರೋ ಸ್ಯಾಮ್ ಸಮೀರ್ ದೊಡ್ಡ ಮನೆಗೆ ನೋ ಎಂದಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಅನ್ನೋದು ಎಷ್ಟೇ ದೊಡ್ಡ ವೇದಿಕೆ ಆಗಿದ್ರೂ ಕೂಡ ಈ ಸೆಲೆಬ್ರಿಟಿಗಳು ತಮ್ಮದೇ ಆದ ವೈಯಕ್ತಿಕ ಕಾರಣಗಳಿಂದ, ತಮ್ಮ ಕೆರಿಯರ್ ಕಮಿಟ್ಮೆಂಟ್ಸ್ಗಳಿಂದಾಗಿ ಬಿಗ್ ಬಾಸ್ ಆಫರನ್ನು ಬೇಡ ಎಂದಿದ್ದಾರೆ. ಇವರಲ್ಲಿ ಯಾರನ್ನು ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡೋಕ್ಕೆ ಇಷ್ಟಪಡ್ತಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮುಂದಿನ ಅಪ್ಡೇಟ್ಸ್ಗಾಗಿ RV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.